ಇನ್ನು ನಮ್ಮದು 3rd ಡೇ ಜರ್ನಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪವಾಗಿದ್ದೀನಿ. ಬಟ್ ನಡೀತಾ ಇರಬೇಕಾದ್ರೆ ಕಾಲಂತೂ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಮುಂಜಾನೆ ಬೆಳಕಲ್ಲಿ ಆಗ ತಾನೇ ಉದಯಿಸುತ್ತಿರುವ ಸೂರ್ಯನೆದುರು ಬೆಟ್ಟ ಗುಡ್ಡಗಳ ದಾಟುತ್ತಾ ನಡೆಯುತ್ತಿರುವ ಸಾಗುತ್ತಿದೆ ನಮ್ಮ ಜರ್ನಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ನೇಚರ್ದಾಗಿರುತ್ತೆ. ನಿಮಗೆ ನೇಚರ್ ಅಂದರೆ ನಾನು ಹೋಗ್ತಿರೋ ದಾರಿಯಲ್ಲಿ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಅಲ್ಲ ಆ ಪ್ಲೇಸ್ನ ಕವರ್ ಮಾಡಿರ್ತೀನಿ. ಸೊ ಯಾರೂ ಮಿಸ್ ಮಾಡಬೇಡಿ. ಏನು ಘಾಟ್ ಸೆಕ್ಷನ್ ಘಾಟಿ ಅಂತ ಹೇಳ್ತೀವಿ, ಅಲ್ಲಿ ಪ್ರತಿ ಒಂದು ಕಡೆಯೂ ತುಂಬ ವ್ಯೂಸ್ ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೋಡೋದೇ ಕಣ್ಣಿಗೆ ತಂಪು ಅಂತ ಹೇಳ್ಬೋದು. ಮಿಡಲಲ್ಲಿ ದೇವಸ್ಥಾನ ಸಿಗುತ್ತೆ. ಸೊ ಆ ದೇವಸ್ಥಾನನ ನಮಸ್ಕಾರ ಮಾಡಿಕೊಂಡು ಮತ್ತೆ ಕಾಲ್ನಡಿಗೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ದೇವಸ್ಥಾನ ಸಿಕ್ಕದ ಮೇಲೆ, ಅಣ್ಣಪ್ಪ ದೇವಸ್ಥಾನ ಅಂತ ಸಿಕ್ಕದ ಮೇಲೆ ಅಲ್ಲಿಂದ ಇನ್ನು ಅರ್ಧ ಭಾಗ ಇರುತ್ತೆ. ಸೊ ಎಲ್ಲರೂ ನಿದ್ದೆಗೋಸ್ಕರ ಪಾದಯಾತ್ರಿಗಳು ರೋಡ್ ಸೈಡಲ್ಲಿ ಹಾಗೆ ಬೆಟ್ಟ ಗುಡ್ಡಗಳ ಮೇಲ್ಮೇಲೆ ಹಾಗೆ ಮಲಗಿರ್ತಾರೆ. ನನಗಂತೂ ಆಶ್ಚರ್ಯ ಆಯಿತು. ಒಂದು ಮನುಷ್ಯನಿಗೆ ನಿದ್ದೆ ಅಂತ ಬಂದಾಗ ಅಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗ್ದಲೇ ಯಾವ್ಯಾವ ಥರ ಎಲ್ಲೆಲ್ಲಿ ಸ್ಪೇಸ್ ಸಿಗುತ್ತೆ ಅಲ್ಲೆಲ್ಲ ಮಲಗೋದನ್ನು ನಾನು ಇಲ್ಲೇ ನೋಡಿರೋದು. ಏನಕ್ಕೆ ಅಂತಂದರೆ ಒಂದು ಕಲ್ಲಿರುತ್ತೆ, ಇಳಿಜಾರಿರುತ್ತೆ, ಅಂಥ ಕಡೆ ಎಲ್ಲ ಮಲ್ಕೊಬಿಡ್ತೇವೆ. ನಾವು ಬೀಳ್ತೀವಿ ಅನ್ನೋ ಒಂದು ಏನು ಭಯ ಇರುತ್ತೆ, ಆ ಭಯನೇ ಇರಲ್ಲ ಅವರಿಗೆ. ಸೊ ಎಲ್ಲಂದ್ರೆ ಅಲ್ಲಿ ಮಲ್ಕೊಂಬಿಡ್ತಾರೆ ಅಂತಲೇ ಹೇಳ್ಬೋದು. ನಾವು ಕೂಡ ಹಾಗೆ ಮಾಡ್ತಿದ್ವೇನೋ. ಸೊ ಬಟ್ ನಾವು ಮಲಗಲಿಲ್ಲ, ಹಾಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ವು. ಹಾಗೆ ನಡೀತಾ ವ್ಯೂಸ್ನ ನೋಡ್ತಾ ನೋಡಿ ನಮ್ಮ ಚಿತ್ರಕ್ಕ ಓಡ್ತಾ ಇದ್ದಾರೆ. ಹಂಗೇ ನನಗಂತೂ ಕಾಲು ಎತ್ತಿಡೋಕ್ಕಾಗ್ತಿಲ್ಲ, ಓಡ್ತಾನೂ ಇಲ್ಲ. ನಾನು ಬರೀ ನಡೆಯೋದೇ ಆಗ್ತಾಯಿದ್ದೆ. ನಾನಂತೂ ನಂಗೆ ಓಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ನಡೆಯೋಕ್ಕೆ ಕಷ್ಟ ಆಗ್ತಿತ್ತು, ಇನ್ನು ಓಡೋದೆಲ್ಲಿಂದ ಬಂತು ನನಗೆ ಹಣೆ ಬರ. ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋಂಗಾಗಿತ್ತು. ಅಣ್ಣಪ್ಪ ದೇವಸ್ಥಾನ ಬಂದ ತಕ್ಷಣ ಇನ್ನೊಂದು ಸ್ವಲ್ಪದಲ್ಲಿ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂದ್ಕೊಂಡು ನಡೀತಾ ಇದ್ದೀನಿ. ಆ್ಯಕ್ಚುಲಿ ಆಲ್ರೆಡಿ ಬೇಜಾರು ಬೇರೆ ಆಗಿತ್ತು ನನಗೆ. ನಡೆದು ಸಾಕಾಗೋಗಿತ್ತು. ಬಟ್ ಅಂದ್ಕೊಂಡಿದ್ದ ಕಾರ್ಯ ಗುರಿ ಮುಟ್ಟಲೇಬೇಕು ಅನ್ನೋದಕ್ಕೋಸ್ಕರ ಸೊ ಕಷ್ಟನೋ ಸುಖನೋ ಕಲ್ಲೋ ಮುಳ್ಳೋ ನಡಿಲೇಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇದ್ದೀನಿ. ಬಟ್ ನನಗೊಂದು ಅಂದರೆ ಹುಟ್ಟಿದಾಗಲಿಂದ ಇಷ್ಟು ವರ್ಷಕ್ಕೆ ಇದೆ ಫಸ್ಟ್ ಸ್ಟ್ರಗಲಿಂಗ್ ಜರ್ನಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ನಾನು ಸಾಮಾನ್ಯವಾಗಿ ಒಂದು 10 ಮೀಟರ್ ಕೂಡ ವಾಕಿಂಗ್ ಅಂತೂ ಮೊದಲೇ ಮಾಡಲ್ಲ. ಇನ್ನು 10 ಮೀಟರ್ ನಡೆಯೋದು ಎಲ್ಲಿಂದ ಬಂತು? ನಡೆಯೋದಿಲ್ಲ ಸ್ವಾಮಿ ನಾನು. ಹಾಗೆ ಒಂದು ಕ್ಷಣದಲ್ಲಿ ಮನಸ್ಸಲ್ಲಿ ಏನೋ ಕಳವಳ, ಭಯ ಈ ಥರ ಎಲ್ಲ ನನಗೆ. ಅಲ್ಲಿ ಅಕ್ಕಪಕ್ಕ ತುಂಬ ಅಂದರೆ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡಿದ್ರಲ್ಲ, ಅಲ್ಲಲ್ಲೇ ಪಾದಯಾತ್ರಿಗಳು ಬಿಸಾಕಿದ್ರು. ಅದನ್ನು ನೋಡಿ ಕೂಡ ಬೇಜಾರಾಯಿತು. ಏನಕ್ಕೆ ಅಂದರೆ ಬರುವಂತಹ ಯಾವುದಾದ್ರು ಒಂದು ಸಣ್ಣ ಪ್ರಾಣಿಗಳಾದರೂ ಅದು ತಿಂದರೆ ಅವಕ್ಕೆ ಆರೋಗ್ಯ ಕೆಡುತ್ತಲ್ವ. ಸೊ ಆದಷ್ಟು ಯಾರೆಲ್ಲ ಪಾದಯಾತ್ರೆ ಹೋಗ್ತೀರಾ ಅವರು ಅಲ್ಲಲ್ಲೇ ಡಸ್ಟ್ಬಿನ್ ಅಂದರೆ ಚೀಲಗಳನ್ನ ಕಟ್ಟಿ ಡಸ್ಟ್ಬಿನ್ ಮಾಡಿರ್ತಾರೆ, ಅದರೊಳಗಡೆ ಹಾಕಿ. ಸೊ ಪರಿಸರನ ಹಾಳು ಮಾಡೋದು ಸ್ವಲ್ಪ ಹೊಡುತ್ತೆ ನೋಡಿ. ಈ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಮೇಲಿಂದ ನೋಡಲಿಕ್ಕೆ. ಸೊ ನಾನು ಎಷ್ಟು ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನೇಚರ್ ಯಾರೆಲ್ಲ ಇಷ್ಟಪಡ್ತೀರಾ ಮಿಸ್ ಮಾಡ್ದಲೇ ನೋಡಿ. ಫುಲ್ ವಿಡಿಯೋ ನೇಚರೇ ಇದೆ. ಇದು ನೆಕ್ಸ್ಟ್ ಹಾರಿಬಲ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಟ್ರೆಕ್ಕಿಂಗ್, ಫಾರೆಸ್ಟ್ ಮಧ್ಯದಲ್ಲಿ ಟ್ರೆಕ್ಕಿಂಗ್ ಮಾಡಿರೋ ಅಂಥ ಅಭ್ಯಾಸ ಕೂಡ ಆಯಿತು. ಅಂದರೆ ಫಾರೆಸ್ಟ್ ಮಧ್ಯದಲ್ಲೆಲ್ಲ ಹೋಗ್ಬಿಟ್ವಿ. ಇನ್ನೊಂದ್ಸಲಿ ಜಂಪ್ ಮಾಡಿ ಕಲ್ಲುಗಳ ಮಧ್ಯದಲ್ಲಿ ನಾನಂತೂ ಕಾಲ್ಗಿಲ್ಲೆಲ್ಲ ಚೆನ್ನಾಗಿ ಚೆಚ್ಕೊಂಡೇ ಬಿಟ್ಟೆ. ಆ ರೇಂಜಿಗೆ ಆ ಥರ ಎಲ್ಲ ಇದೆ. ಸೊ ನೋಡಿ ದೂರದಲ್ಲಿ ಬೆಟ್ಟಗಳಂತೂ ನೋಡೋದಕ್ಕೆ ತುಂಬ ಕಣ್ಮನ ಸೆಳೆಯುತ್ತೆ ಅಂತಲೇ ಹೇಳ್ಬಹುದು. ನನಗಂತೂ ಒಂದು ಹೊಸ ಎಕ್ಸ್ಪೀರಿಯೆನ್ಸಲ್ಲಿ ಆ ಪರಿಸರದ ಮಧ್ಯದಲ್ಲಂತೂ ತುಂಬ ಖುಷಿ ಆಗ್ತಾಯಿತ್ತು. ಆ ಖುಷಿನ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾಯಿರಲಿಲ್ಲ. ಬಟ್ ಚೆನ್ನಾಗಿತ್ತು ಜರ್ನಿ ಅಂತಲೇ ಹೇಳ್ಬೋದು. ಏನಕ್ಕೆ ನಾನು ತಮಾಷೆ ಮಾಡಿದ್ದು? ನೀನು ಎಲ್ಲದಕ್ಕೂ ಮುಜುಗರ ಆಗುತ್ತೆ ಅಂದರೆ ಅದಕ್ಕೆ ನಮ್ಮ ಹಿರಿಯವರು ಹೇಳೋದು ಪರಿಸರದ ಮಧ್ಯೆ ಇದ್ದರೆ ಮನಸ್ಸು ಉಲ್ಲಾಸ ಆಗುತ್ತೆ, ಹಾಗೆ ಫ್ರೆಶ್ನೆಸ್ ಅನ್ನೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೋಟಗಳು ಮಾಡ್ತಾಯಿದ್ರು, ಮರಗಳನ್ನ ಹಾಕ್ತಾಯಿದ್ರು. ಇವಾಗಿನ ಕಾಲದಲ್ಲಂತೂ ಯಾರೂ ಹಾಕೋಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ನೇಚರಲ್ಲಿರೋ ಆ ಶಕ್ತಿ, ಆ ಮನಸ್ಸೆಳೆಯೋ ಅಂತಹ ಆಹ್ಲಾದ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಚೆನ್ನಾಗಿದೆ ಅನುಭವ. ಒಂಥರ ಕಷ್ಟ ಆಗ್ತಾಯಿದ್ರು ಒಂಥರ ಖುಷಿ ಇದೆ ಅಂತಲೇ ಹೇಳ್ಬೋದು. ನನ್ನ ಫೇಸ್ ಅಂತೂ ನಗು ಇಲ್ಲ, ನಿದ್ದೆ ಇಲ್ಲ,
ಜೀವನ ಜಿಗುಪ್ಸೆ ಬಂದಿರೋ ಥರ ಇದೆ, ಬಟ್ ಟಯರ್ಡ್ನೆಸ್ಸಿಗೆ ಆಗಂತ ಕಾಣಿಸ್ತಾ ಇದೆ. ಫ್ರೆಶ್ ಆದಮೇಲೆ ತುಂಬ 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 ಚೆನ್ನಾಗಿ ಲವಲವಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಡೆಯೋದೊಂದು ಕಷ್ಟ ಇತ್ತು. ಸೊ ಅದರಲ್ಲೂ 2-3 ದಿನದಿಂದ ನನಗೆ ಕಂಫರ್ಟಬಲ್ ಫೇಸ್ ವಾಷಿಂಗ್ ಎಲ್ಲ ಸಿಕ್ಕಿರಲಿಲ್ಲ. ಸೊ ಫೇಸ್ ಅಂತೂ ಫುಲ್ಲು ಡಲ್ಲಾಗಿದೆ. ಇಲ್ಲಿ ನೋಡ್ಬಾ, ಇಲ್ಲಿ ಅಲ್ಲಲ್ಲೇ ವ್ಯೂಸ್ನ ನಾನಂತೂ ಸೆರೆ ಹಿಡಿದಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಸೂರ್ಯ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದಾರೆ, ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ನಾನಂತೂ ಒಂದು ಇದನ್ನು ಅಂದರೆ ಒಂದು ಪ್ಲೇಸ್ನು ಕೂಡ ಮಿಸ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹೋಗ್ತಾ ದಾರಿಯಲ್ಲಿ ಯಾವ್ಯಾವ ಪ್ಲೇಸ್ ನಮಗೆ ತುಂಬ ಇಷ್ಟ ಆಗುತ್ತೆ ಆ ಪ್ಲೇಸ್ ಅಷ್ಟು ಕವರ್ ಮಾಡಿದ್ದೀನಿ. ನೇಚರ್ ಬರುತ್ತಲ್ಲ ಮೊದಲೇ ಫೇವ್ರೇಟು, ಅದೆಲ್ಲ ನೇಚರ್ ಮಧ್ಯದಲ್ಲಿ ಬಿಟ್ಟೆ ಆದರೂ ಕ್ಯಾಮ್ರಾನ ಬಿಡೋದೇ ಮಾತೇ ಇಲ್ಲ, ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ಫೇಸ್ ಮಾತ್ರ ನೋಡೋಕ್ಕಾಗಲ್ಲ, ನೇಚರ್ ಮಾತ್ರ ನೋಡ್ತಿದ್ರೆ ಖುಷಿ ಕೊಡ್ತಾ ಇರುತ್ತೆ ಅಂತಲೇ ಹೇಳ್ಬಹುದು. ಸೊ ವಿಡಿಯೋ ಅಪ್ಲೋಡ್ ಆಗಿರೋದು ಏನಂತ ಬಂದಿದ್ದು ಗೊತ್ತಾಗಲ್ಲ. ಪಾದಯಾತ್ರೆ ಮುಗಿಸಿ 8ನೇ ದಿನಕ್ಕೆ ಇದು ಅಪ್ಲೋಡ್ ಆಗ್ತಾ ಇದೆ. ಆಮೇಲೆ ಟ್ರೈನ್ ನೋಡಿಕೊಂಡು ಆಮೇಲೆ ಅಂತ ಅವ್ರು ಬರೋದು. ನನಗೆ ಟೈಮ್ ಆಗುತ್ತೆ, ನನಗಿಂತ 2 ಪಟ್ಟು ಜಾಸ್ತಿ ದೊಡ್ಡದಾಗೈತೆ. ಒಂದು ಕಡೆ ಪಾದಯಾತ್ರೆ, ಪಾದಗಳ ಪಿರಿ, ಇನ್ನೊಂದು ಕಡೆ ವ್ಯೂ ನೋಡಿದ್ರೆ. ಇನ್ನೊಂದು ಕಡೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಬ್ಬರು ಜಗಳ ನೋಡಿ. ನಂಗೆ ಅಳಿಸಿದವಳೆ, ನಾನೇನಲ್ಲ, ಹೆಂಗೆ ಅಳಿಸ್ಕೊಂಡು ತುಂಬ ಒಳ್ಳೆಯವಳು. ಯಾವಾಗಲೂ ಇದೊಂದು ಡೈಲಾಗು ಸೂಪರ್. ನನ್ನ ಬ್ಲಾಗಲ್ಲೆಲ್ಲ ಇದು ಕಟ್ ಮಾಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬೇಡಿ. ಅವಳೊಂದು ಡೈಲಾಗ್ ಹೇಳಿದಲ್ಲ ಫ್ರೆಂಡ್ಸ್, ಕಟ್ ಮಾಡಿ. ಅಲ್ಲಿ ಗೊತ್ತಾಗ್ಲಿಲ್ವಾ ಅವ್ಳು ಕಟ್ ಮಾಡ್ತೀನಿ ಅಂತಾಗಲೇ ಗೊತ್ತಾಗಿಲ್ವಾ ಅವಳಿಗೆ ಆಯ್ತಾ ಇಲ್ಲ ಅಂತ. ಅಷ್ಟೇ ಮುಂದಕ್ಕೆ ಆ ಬೆಟ್ಟ ಕಾಣ್ತಿದ್ದೆ ನೋಡು. ಮಕ್ಕಳು ತೊಳೆದಿಲ್ಲ, ನಾವು ಎಷ್ಟು ಚೆನ್ನಾಗಿದ್ದೀವಿ. 3 ದಿನ ಆಗಿದೆ ಮುಖ ತೊಳೆ, 3 ದಿನದಿಂದ ಮುಖ ತೊಳೆ. ಮಕ್ಕಳೇ ತೊಳೆದ ನೋಡಿ ಫ್ರೆಂಡ್ಸ್. ಇವಳು ಹಲ್ಲು ಉಜ್ಜಿಲ್ಲ, 3 ದಿನ ಹಲ್ಲೇ ಉಜ್ಜಿಲ್ಲ. ಹೌದು, ನಾನು ಮುಖ ತೊಳೆದಿದ್ದೆ. ಅದೇ ಕೊತ್ತಿ ಮುಖ ತೊಳ್ದಂಗೆ ಹಿಂಗೆ ಅನ್ಕೊಂಬತ್ತಳೆ ಅಷ್ಟೇ. ನಮಗೆ ಹಂಗೆ ಆಗಲ್ಲ, ನೀಟಾಗಿ ಒಂದು ಬಕೆಟ್ ನೀರಲ್ಲಿ ನೀಟಾಗಿ ತೊಳಿಬೇಕು. ನೀಟಾಗಿ ಉಳ್ಳ ಕೋಳಿ ಎದ್ದಂಗೆ ಎದ್ಬಿಟ್ಟು ಬಕೆಟ್ ಒಳಗಡೆಯಿಂದ ಎತ್ತಬೇಕು. ಹಂಗೇನಿಲ್ಲ, ಒಂದು ಚೊಂಬಲ್ ತೊಳ್ಕೊಂಬತ್ತೀವಿ ನಾವು. ಹಂಗೆ ಆಗಲ್ಲ. ಇನ್ನೊಂದೇನು ಅಂತಂದರೆ ಇಲ್ಲಿ ಘಾಟಿ ಇಳಿಬೇಕಾದ್ರೆ ವಾಹನಗಳಲ್ಲಿ ಎಲ್ಲರಿಗೂ ಬರೋವಂಥವ್ರಿಗೆ ನೀರನ್ನ ಸಪ್ಲೈ ಮಾಡ್ತಾಯಿದ್ರು. ನನಗಂತೂ ಸ್ವಲ್ಪ ದಿನ ನೀರು ಸಿಕ್ಕಿರಲಿಲ್ಲ. ಸೊ ನೀರು ಕೊಟ್ಟಿದ ತಕ್ಷಣ ಫುಲ್ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅಂಥವರೆಲ್ಲ ಯಾರೆಲ್ಲ ಸಹಾಯ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಹೇಳ್ತಾ, ಹಾಗೆ ನಮ್ಮ ಜರ್ನಿ ಮುಂದೆ ಸಾಗ್ತಾನೆ ಇದೆ. ಇದು ಫುಲ್ಲು ಆಫ್ ನೇಚರ್ ಜರ್ನಿನೇ ಆಗಿರುತ್ತೆ. ಮಿಸ್ ಮಾಡ್ದಲೇ ನೋಡಿ, ನೇಚರ್ ಅಂತೂ ನೋಡೋದಕ್ಕೆ ಅದ್ಭುತವಾಗಿದೆ. ನಾನು ಇದಕ್ಕಿಂತ ಫಸ್ಟ್ ಒಂದು ಸರಿ ಮಾಡಿದ್ದೆ, ಮಿಸ್ ಆಗಿತ್ತು ವಿಡಿಯೋ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಬಟ್ ಆವಾಗ ಕಾರಲ್ಲಿ ಹೋಗ್ತಾ ಮಾಡಿದ್ದು, ಇವಾಗ ಕಾಲ್ನಡಿಗೆಯಲ್ಲಿ ಮಾಡಿದ್ದೀನಲ್ವ. ಸೊ ಇದಂತೂ ವಾವ್ ಫೀಲ್ ಇದೆ. ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಗೊತ್ತಾ ಜರ್ಕಿನ್ ದೊಡ್ಡದಾಗಿರೋದು ಯಾಕೆ ಗೊತ್ತಾ, ನಮ್ಮ ನಿತ್ತಿನ ಜರ್ಕಿನ್ ಹಾಕ ಬಂದ್ಬಿಟ್ಟು ಕತ್ಕೊಂಡು ಪಾಪ ಹುಡುಗ ನಾನು ತೆಕ್ಕೊಟ್ಟಿರೋ ಎಷ್ಟೊಂದು ನೀಟಾಗಿ ಇಟ್ಟಿರುತ್ತೆ. ನಾನೇ ಕಟ್ಕೊಂಡು ನೀನು ತೆಕ್ಕೊಡೋಕ್ಕಷ್ಟೇ, ಹಾಕಕ್ಕಲ್ಲ. ನಮ್ಮ ಹುಡುಗಂದು ಕತ್ಕೊಂಬಂದ್ಬಿಟ್ಟು ಹಾಕಬಿಟ್ಟು ಎಲ್ಲಿ ಬೇಕಲ್ಲಿ ಬಿದ್ದು ಅವು ಅದನ್ನು ಡ್ರೆಸ್ನೇ ಕಿತ್ತಾಕಬಿಟ್ಟಾಳೆ. ಅದನ್ನು ಮನೆಗೆ ಹೋಗೋ ಸ್ವಲ್ಪ ಪಾಪ ನಮಗ. ನಾವು ಪಾದಯಾತ್ರೆ ಮಾಡಿ ಬೆವ್ರಿಗೆ ಡ್ರೆಸ್ಸೇ ಅರ್ಧೋಗ್ಬಿಟ್ಟೈತೆ, ಗೊತ್ತೇ ಆಗಿಲ್ಲ, ಅರ್ಧೇ ಹೋಗ್ಬಿಟ್ಟೈತೆ. ಚಿತ್ರಾನ್ನ ನನ್ನ ಡ್ರೆಸ್ ಯಾಕೆ ಅರ್ಧೋಗಿಲ್ಲ ಫ್ರೆಂಡ್ಸ್ ಹೇಳಿ. ಅವಳು ಸ್ವಲ್ಪ ಇವಾಗ ಮೊನ್ನೆ ತಾನೇ ಹೊಸದು ಕೊಡ್ಸಿರೋದು, ಅದಕ್ಕೆ ನೆನೆ ಅರ್ಧೋಗಿಲ್ಲ. ನನ್ನ ಸ್ವಲ್ಪ ಹಳೇದಾಗಿತ್ತು, ಪರ್ರಂತೆ. ಹೊಸ ಡ್ರೆಸ್ಸು ತಗೊಬಂದಿಲ್ಲ, ಕಂಜೂಸಿ. ಏನಕ್ಕೆ ಹಳೇದಾಗುತ್ತೆ ಅಂತ. ಒಂದು ಜೊತೆನೂ ಹಾಕೊಂಡಿಲ್ಲ, ಹಾಕೊಳ್ಳೋಕೆ ಟೈಮೇ ಕೊಟ್ಟಿಲ್ಲ. ಇನ್ನೆಲ್ಲ ಹಾಕೊಳ್ಳೋದು ಇವ್ರ ಜೊತೆ ಹಿಂಗೆ ಬಂದ್ಬಿಟ್ರೆ ನಾವು ಹೆಣ್ಮಕ್ಳು ಅಂತೆ. ಹಂಗೆ ಹೆಂಗೈತು ಅಲ್ಲಿ ಯಾರೋ ಇದ್ರು, ಅದಕ್ಕೆ ಸುಮ್ಮನೆ ಸಾಕಾಗಿ ಮಾಡ್ತೀನಿ. ಮಾಡೋಣ ಅಂದು ಮೋರಿ ಹುಡುಕತೈತೆ. ಬ್ಯಾಗ್ ಇಟ್ಕಾಯ್ತೋಯ್ತು. ಕೊಡು ಅವಳಿಗೆ. ಇನ್ನೂ ನೋಡ್ದೇನ, ನೀನು ನೋಡಿದ ನೋಡ್ದೇನಾ ಮತ್ತೆ
ಅಂಬಾರಿ ಬಿಟ್ಟ ಕವನವಿದು, ಹೇಳಲಾಗದೆ ಸೋತಿದೆ ಮನೆ ಇದು. ನಡೆಯಬೇಕು ಎಂಬ ಸ್ಫೂರ್ತಿಯಲ್ಲಿ ಹೊರಟದ್ದು, ಬಂದು ನೋಡಿದರೆ ಸುಸ್ತಾದದ್ದು ಇಲ್ಲೇ. ಅವ್ವ ಆಯ್ ಟವಲ್ ಎತ್ಕೊ ಬರವಾ, ಇದೊಂದಷ್ಟೇ. ಬೆಳಕಾದ ತಕ್ಷಣ ಫೈವ್ ಅದರಲ್ಲಿ ದೊಡ್ಡ, ಇದು ದೊಡ್ಡ, ಇದು ದೊಡ್ಡ ಆಯ್ತಲ್ಲ. ನನ್ನ ಕೈಯಲ್ಲಿ ನಡೆಯೋಕ್ಕೆ ಎಷ್ಟೊಂದು ಕಷ್ಟ ಆಯ್ತೈತೆ. ಯಾರಿಗೂ ನನ್ನ ಜೊತೆ ಇಲ್ಲ. ಇದು ಭಾರಿ ಕನಿಕರ ಕೊಡುತ್ತೆ. ಐ ವಿಡಿಯೋ ಮಾಡ್ತಿದ್ದೆ ಬ್ಲಾಗರ್. ಅಲ್ಲ ಐಟಲ್ಲಿ ಬರ್ತದೆ ಗೊತ್ತಾಯ್ತಲ್ವ ಅಲ್ಲಿ. ಇವತ್ತು ಫುಲ್ಲು ನೇಚರ್ ವಿಡಿಯೋ ತೋರಿಸಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹಾರಿಬಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನಾವು ಟ್ರೆಕ್ಕಿಂಗ್ ಹೋಗಿರೋದು ಕಾಡು ಮಧ್ಯದಲ್ಲಿ ಎಷ್ಟೆಲ್ಲ ಬಿದ್ದು ಎದ್ದು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಮಿಸ್ ಮಾಡ್ದಲ್ಲೇ ನನ್ನ ಪಾದಯಾತ್ರೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಬಾಯ್ ಟೇಕ್ ಕೇರ್ ಆಲ್ ಅಂತ ಹೇಳಿ ರನ್ನಿಂಗ್ ಸ್ಟಾರ್ಟ್ ಮಾಡುವ.